ಆಗೋದೆಲ್ಲ ಒಳ್ಳೇದಕ್ಕೆ. ಇಂಥ ಸಮಯದಲ್ಲಿ ಧೃತಿಗೆಡಬಾರ್ದು. ನೀವು ಊಟ ಮಾಡಿ. ನೋಡೋಣ. ಮಗು ಮುಖ ನೋಡು, ನಮ್ಮೆಲ್ರೂ ನೋಡು. ನೀನೊಬ್ಬ ನೋವಲ್ಲಿದ್ರೆ ನಮ್ಮೆಲ್ರಿಗೂ ನೋವಾಗುತ್ತೆ. ರಾಘವ, ನೀನು ಧೈರ್ಯವಾಗಿರೋಕೆ, ಖುಷಿಯಾಗಿರೋಕೆ ನೂರಾರು ಕಾರಣ ಬೇಕಾಗಿಲ್ಲ. ಲಕ್ಷ್ಮಿ ನಿನ್ ಜೊತೆಗಿರ್ತಾಳೆ, ಅದೊಂದು ಕಾರಣ ಸಾಕು ಕಣಪ್ಪ. ಅಮ್ಮ, ಮನೆಯಲ್ಲಿ ಯಾರ ಮನಸ್ಸು ಸರಿ ಇಲ್ಲ. ಬರೀ ಗೊಂದಲಗಳು, ಸಮಸ್ಯೆಗಳೇ ಆಗಿದೆ. ಹೇಗಿದ್ರು ನಾಳೆ ಕೋರ್ಟ್ ಇಲ್ಲ. ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗ್ಬರೋಣವಾ? ಖಂಡಿತ ಕಣಮ್ಮ, ನೀವಿಬ್ರು ನಾಳೆ ಅಲ್ಲಿಗೆ ಹೋಗ್ಬಿಟ್ಟು ಬನ್ನಿ. ನಾನು ಕವಿತಾ ಒಂದು ಕಡೆ ಹೋಗ್ಬೇಕಾಗಿದೆ. ಮನೆಯಲ್ಲಿ ನಡೀತಾ ಇರೋದನ್ನ ಶಾಸ್ತ್ರಿಗಳ ಹತ್ರ ಹೇಳಿದೆ. ಅವರು ಮಾತಾಡೋಣ ಬನ್ನಿ ಅಂತ ಹೇಳಿದ್ದಾರೆ. ಮನೆಯಲ್ಲಿ ಪೂಜೆ ಬೇರೆ ನಿಂತು ಹೋಯ್ತು. ನಾವು ಅಲ್ಲಿಗೆ ಹೋಗ್ತೀವಿ. ನೀವಿಬ್ರು ನಾಳೆ ದೇವಸ್ಥಾನಕ್ಕೆ ಹೊರಟು ಬನ್ನಿ. ಹೌದು ಲಕ್ಷ್ಮಮ್ಮ, ಮನೇಲಿ ನೀವಿಬ್ರು ನಗ್ನಗ್ತಾ ಇದ್ರೆ ಇಡೀ ಮನೆನೇ ನಗ್ತಾ ಇರುತ್ತೆ. ಮನೆ ವಾತಾವರಣನೂ ಬದಲಾಗುತ್ತೆ. ಎಲ್ಲದಕ್ಕೂ ದೇವ್ರ ಕೃಪೆ ಇರಬೇಕು. ನೀವಿಬ್ರು ಹೋಗಿ ಬನ್ನಿ. ಬೇರೆ ಏನು ಯೋಚನೆ ಮಾಡ್ದೇನೆ ಆರಾಮಾಗಿ ಊಟ ಸೇವೆ ಮಾಡಿ ಬನ್ನಿ. ಅಷ್ಟೊತ್ತಿಗೆ ನಾನು ಎಲ್ಲ ರೆಡಿ ಮಾಡಿ ಲಕ್ಷ್ಮಿ, ಜೀವನದಲ್ಲಿ ಏನಾಗಬೇಕೋ ಅದು ಹಾಗೆ ಆಗುತ್ತೆ. ನಾವು ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರೆ ಆ ಭಗವಂತ ನಮಗೆ ಖಂಡಿತ ಒಳ್ಳೇದು ಮಾಡ್ತಾನೆ. ಈಗ ಇದೆಲ್ಲ ಮಾಡೋ ಅವಶ್ಯಕತೆ ಇದೆಯಾ ರೀ? ನಮ್ಮ ಪ್ರಯತ್ನದ ಜೊತೆಗೆ ಆ ದೇವರ ಆಶೀರ್ವಾದನೂ ಇದ್ದರೆ ಎಲ್ಲ ಕಾರ್ಯನೂ ಸಾಧನೆ ಆಗೋದು. ನಿಮ್ಮ ಮೇಲೆ ಬಂದಿರೋ ಕಳಂಕ ಹೋಗಲಿ ಅಂತಲೇ ನಾನು ಇದನ್ನು ಮಾಡಿದ್ದೀನಿ. ಎಲ್ಲ ಒಳ್ಳೆಯದಾಗುತ್ತೆ.
ಹಾಯ್ ಪುಟ. ನನ್ನ ಫ್ರೆಂಡ್ ಒಬ್ರು ಫ್ರೆಂಡ್ ಹತ್ರ ಗಿಫ್ಟ್ ಕಳಿಸ್ತಾರಂತ ಪ್ರಶಾಂತ್ ಅಂಕಲ್ ಹೇಳಿದ್ರು, ಅದು ನೀವೇನಾ? ಅದು ನಾನೇ. ಮತ್ತೆ ಬನ್ನಿ ಕೂತ್ಕೊಳ್ಳಿ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕೊಡಿ ಕೊಡಿ ಗಿಫ್ಟ್ ಕೊಡಿ. ಬಾರ್ಬಿ ಡಾಲ್. ಯಸ್, ನಂಗೆ ಬಾರ್ಬಿ ಡಾಲ್ ಅಂದ್ರೆ ತುಂಬಾ ಇಷ್ಟ. ಪುಟ, ಏನಮ್ಮ ನಿನ್ನ ಹೆಸರು? ನಿಧಿ. ವೆರಿ ಗುಡ್, ನಿಧಿ. ತುಂಬಾ ಚೆನ್ನಾಗಿದೆ ನಿನ್ನ ಹೆಸರು. ತುಂಬಾ ಚೆನ್ನಾಗಿದೆ ಗಿಫ್ಟ್. ಹೌದಾ? ನಿಂಗೆ ಇಷ್ಟ ಆಯ್ತಾ? ನಂಗೆ ಇಷ್ಟ ಆಯ್ತು, ನಂಗೆ ತುಂಬಾ ಇಷ್ಟ ಆಯ್ತು. ವೆರಿ ಗುಡ್ ಅಂಕಲ್. ನನ್ನ ಫ್ರೆಂಡ್ ಯಾವಾಗಲೂ ನಂಗೇನು ಇಷ್ಟ ಆಗುತ್ತೋ ಅದನ್ನೇ ತಂದು ಕೊಡ್ತಾರೆ. ಪುಟ, ನಿನ್ನನ್ನು ಯಾಕೆ ಕರ್ಕೊಂಡ್ಬಂದ್ರು ಇಲ್ಲಿಗೆ? ಪ್ರಶಾಂತ್ ಅಂತ ನಮ್ಮ ಡ್ರೈವರ್ ಅಂಕಲ್ಲು. ಅವ್ರು ಕಾಣಿಸ್ತಿಲ್ವಲ್ಲಮ್ಮ, ಎಲ್ಲಿ ಹೋಗಿದ್ದಾರೆ? ಕಾರ್ಗೆ ಹುಷಾರಿಲ್ವಂತೆ, ಅದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ದಾರೆ. ಹೌದಾ? ನೀವೇನ್ ಅಂಕಲ್ ಹೌದಂತಿದ್ದೀರಾ? ಪ್ರಶಾಂತ್ ಅಂಕಲ್ಗೆ ಬುದ್ಧಿನೇ ಇಲ್ಲ. ಯಾಕಮ್ಮ, ಯಾಕೆ ಹಾಗೆ ಹೇಳ್ತಿದ್ಯಾ? ಮತ್ತಿನ್ನೇನು, ಕಾರ್ ಸರಿ ಇಲ್ಲ ಅಂದ್ರೆ ಗ್ಯಾರೇಜಿಗೆ ತಕೊಂಡೋಗ್ಬೇಕು ತಾನೆ, ಅದ್ ಬಿಟ್ಬಿಟ್ಟು ಪ್ರಶಾಂತ್ ಅಂಕಲ್ ಡಾಕ್ಟರ್ ಹತ್ರ ತಕೊಂಡೋಗಿದ್ದಾರೆ. ಅವ್ರಿಗೆ ಬುದ್ಧಿನೇ ಇಲ್ಲ. ಪುಟ, ನೀನಿಷ್ಟು ಮುದ್ದಾಗಿದ್ಯಾ ಗೊತ್ತಾ? ಗೊತ್ತು. ಗೊತ್ತಾ? ನಾನು ತುಂಬಾ ಮುದ್ದಾಗಿದ್ದೀನಂತ ನಂಗೆ ಗೊತ್ತು. ಅಂಕಲ್, ನೀವು ನೋಡಕ್ಕೆ ತುಂಬಾ ಚೆನ್ನಾಗಿದ್ದೀರಾ. ಅಂಕಲ್, ನಿಮ್ಮನ್ನ ನೋಡಿದ್ರೆ ನಿಮ್ಮನ್ನ ನೋಡ್ತಾನೆ ಇರ್ಬೇಕು ಅನಿಸ್ತಾ ಇದೆ. ಯಾಕೆ? ಈ ಅಮ್ಮನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಮೇಡಮ್. ಅವ್ರಿಗೆ ಮಾವ ಅಂದರೆ ದ್ವೇಷನೋ ಗೌರವನೋ ಒಂದು ಗೊತ್ತಾಗ್ತಾ ಇಲ್ಲ. ನಾವು ಈ ಕೇಸ್ನ ಗೆಲ್ಲೇಬೇಕು ಅಂತ ಎಷ್ಟು ಪರಿತಪಿಸ್ತಾ ಇದ್ದೀವೋ ಅದೇ ರೀತಿ ಇವರು ಅವ್ರ ಮಾವನ ವಿರುದ್ಧ ಗೆಲ್ಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಇವತ್ತು ಯಾವ ಸಾಕ್ಷಿನೂ ಇಲ್ಲ, ಬದಲಾಗಿ ಇವತ್ತು ರಾಘವ್ ಅವರನ್ನ ವಿಚಾರಣೆ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ.